Hello everyone, you are watching News Insights. ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮೆಲ್ಲ ಬೆಂಗಳೂರು ವಕೀಲರ, ವಿಶೇಷವಾಗಿ ಬೆಂಗಳೂರು ವಕೀಲರು ಮತ್ತು ಕರ್ನಾಟಕದ ಎಲ್ಲ ವಕೀಲರು ಆದ್ಯತೆಯ ಮತ ಕೊಟ್ಟಿದ್ದಾರೆ. ನಾನು 9ನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದೀನಿ. ಭಾಳಷ್ಟು ಈ ಚುನಾವಣೆ ಭಾಳ ಪ್ರತಿಷ್ಠೆ ತೊಗೊಂಡು ಎಲ್ಲ ಚುನಾವಣೆ ಮಾಡಿದ್ವಿ. 149 ಕ್ಯಾಂಡಿಡೇಟ್ ಇದ್ವಿ. ಭಾಳಷ್ಟು ಜನ ಅಲಿಗೇಷನ್ಸು ಬಂತು, ಹಣ ಖರ್ಚು ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಗಿಫ್ಟ್ ಕೊಟ್ಟರು ಅಂತ. ಅದು ಯಾರ್ಯಾರು ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಾನಂತೂ ಏನೂ ಮಾಡಿಲ್ಲ, ಏನೂ ದುಡ್ಡು ಕೊಟ್ಟಿಲ್ಲ, ಯಾವುದೂ ಖರ್ಚು ಮಾಡಿಲ್ಲ. ನಾನು ಕೆಲಸ ಮಾಡಿದ್ದೆ 5 ವರ್ಷ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ. ನನ್ನ ಕೆಲಸವನ್ನು ನೋಡಿ ನನ್ನ ನಂಬಿಕೆ ವಿಶ್ವಾಸ ಇಟ್ಟು ಮತ ಕೊಟ್ಟಿದ್ದಾರೆ. ಇಡೀ ವಕೀಲ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡ್ತೀವಿ. ಒಂದು 2-3 ಸಮಸ್ಯೆಗಳಿದೆ ನಮ್ಮಲ್ಲಿ. ಬಿಲ್ಡಿಂಗ್ ಆಗಬೇಕು ನಮಗೆ ಕರ್ನಾಟಕ ವಕೀಲ ಪರಿಷತ್ಗೆ. ಜೊತೆಗೆ ಒಳ್ಳೆ ವೈದ್ಯಕೀಯ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ ಒಂದು ಭಾಳಷ್ಟು ಒತ್ತಾಯ ಇದೆ. ಮತ್ತು ವೆಲ್ಫೇರ್ ಫಂಡ್ ಜಾಸ್ತಿ ಮಾಡಬೇಕಂತ. ಈ 3 ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸುವಂಥ ಕೆಲಸ ಮಾಡ್ತೀನಿ. ನಾನು ವಕೀಲರಿಂದ ಆಯ್ಕೆ ಆಗಿದ್ದೀನಿ. ವಕೀಲರಿಗೋಸ್ಕರ ಇನ್ನೂ 5 ವರ್ಷ ಕೆಲಸ ಮಾಡ್ತೀನಿ. ಸರ್, ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮಗೆ ಮತ ನೀಡಿ ನಿಮ್ಮನ್ನು ವಿಜಯಶಾಲಿಯಾಗಿ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್ ನಿಮ್ಮ ಮತದಾರರಿಗೆ? ನಿಮ್ಮ ಇಲ್ಲ, ಮತದಾರರು ಅವರು ನಮಗೆ ಪ್ರಭುಗಳು. ವಿಶೇಷವಾಗಿ ಬೆಂಗಳೂರು ಮತದಾರರು ಅಂದರೆ ನನಗೆ ಭಾಳ ಸಹಕಾರ ಮಾಡಿದ್ದಾರೆ. ನನಗೆ 833 ಓಟು ಪ್ರಥಮಾದ್ಯತೆ ಮತ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಮಹಿಳಾ ವಕೀಲರು, ಬೆಂಗಳೂರಲ್ಲಿರೋ ಮಹಿಳಾ ವಕೀಲರು ಅವ್ರು ಎಷ್ಟು ಋಣ ತೀರಿಸೋದು ಸಾಕು ಅಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಬೆಂಗಳೂರು ವಕೀಲ ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಬೆಂಗಳೂರು ಬಾರ್ ಅಸೋಸಿಯೇಷನ್ ಮೆಂಬರ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಬೆಂಗಳೂರಿನಲ್ಲಿ ಸುಮಾರು 1,500-2 ಸಾವಿರ ಓಟ್ ಬಂದಿದೆ. ಅವರು ಯಾವತ್ತೂ ನಾನು ಚಿರಋಣಿಯಾಗಿರ್ತಾನೆ. ಮತ್ತು ಅವರು ಏನೇ ಕೆಲಸ ಇರಲಿ, ಏನೇ ಸಮಸ್ಯೆ ಇರಲಿ, 1 to 1 ನನ್ನ ಸಮಸ್ಯೆ ಅಂತ ತಿಳ್ಕೊಂಡು ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವು ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ? 100%. ವಕೀಲರಿಗೆ ಇನ್ನೇನು ಇಲ್ಲಿ ಬಾರ್ ಕೌನ್ಸಿಲಿಗೆ ಬರೋದು ವಕೀಲರು ಬಿಟ್ಟರೆ ಯಾರೂ ಬರೋಲ್ಲ. ಎನ್ರೋಲ್ಮೆಂಟ್ ಮಾಡೋಕ್ಕೆ ಹೊಸ ಲಾಯರ್ಗಳು ಬರ್ತಾರೆ. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಪೇರೆಂಟ್ಸ್ ಅವರು ಕಿನ್ಸ್ ಬರ್ತಾರೆ, ಅದು ವೆಲ್ಫೇರ್ ಫಂಡ್ಗೆ. ಅಲ್ಲಿವರೆಗೂ ಬರೋರು ಲಾಯರ್ಗಳು. ಇಲ್ಲಿ ಯಾವುದೋ ಇದು ಪಬ್ಲಿಕ್ ಆಫೀಸ್ ಅಲ್ಲ, ಓನ್ಲಿ ಲಾಯರ್ಗಳು. ನಾವು ಗೆದ್ದಿರ್ತಕ್ಕಂಥದ್ದು ಲಾಯರ್ಗಳು ಕೆಲಸ ಮಾಡೋಕ್ಕೋಸ್ಕರನೇ ಗೆದ್ದಿರೋದು, ಅವ್ರಿಗೋಸ್ಕರನೇ ಮಾಡ್ತೀವಿ. ತಮ್ಮ ಹೆಸರು ಹೇಳಿ? ರಾಜಣ್ಣ ಅಂತೇಳಿ. ಈಗ ನಾನು ನೀವು ಹಳೆ ಮೆಂಬರ್ ಇದ್ದೆ, ಮತ್ತೊಂದು ಸಾರಿ ಆಯ್ಕೆ ಆಗಿದ್ದೀನಿ. 2ನೇ ಬಾರಿ ಆಯ್ಕೆ. ಹೌದು, ವೆರಿ ನೈಸ್. ಬಗ್ಗೆ ನಾನು ಒಬ್ಬಳು ಹೇಳೋದಲ್ಲ, ಇಡೀ ಎಲ್ಲ ಹೆಣ್ಮಕ್ಳು ಕೂಡ ಫಸ್ಟ್ ಹೆಸರು ತೊಗೊಳೋದೇ ರಾಜಣ್ಣ ಸರ್ನ. ಯಾಕೆ ಯಾವುದೇ ಹೆಣ್ಮಕ್ಳಾಗಲಿ ಅವ್ರು ಓಟ್ ಹಾಕದೇ ಇರಲಿ, ಸೋಲ್ಲಿ ಗೆಲ್ಲಿ, ಯಾರದೇ ಕಷ್ಟ ಅಂದರೂ ಫಸ್ಟ್ ಕರೆದು ಅವ್ರ ಕುಂದುಕೊರತೆಗಳನ್ನ ವಿಚಾರಿಸೋದು ಏಕೈಕ ವ್ಯಕ್ತಿ ಅಂದರೆ ರಾಜಣ್ಣ ಸರ್. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅವರು ಎಲೆಕ್ಷನ್ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಸರ್? 100% ಸರ್. ಎಷ್ಟೊತ್ತಿಗೆ ಯಾವುದೇ ಹೆಣ್ಮಕ್ಳು ಫೋನ್ ಮಾಡಿದರೂ ಕೂಡ ಅದೇನು ಕಷ್ಟ ಅಂತಂದು ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಎಲೆಕ್ಷನ್ ಹಿಂದೆ ಮುಂದೆ ಹೆಲ್ಪ್ ಮಾಡಲ್ಲ ಇವರು. ಅವರು ಸೋಲ್ಲಿ ಗೆಲ್ಲಿ ಪ್ರತಿದಿನ ಅವ್ರು ಯಾವುದೇ ಅಡ್ವೊಕೇಟ್ಸ್ ಆಗಲಿ, ಅವರು ಅಡ್ವೊಕೇಟ್ಸೇ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದಾರೆ. ಎಲ್ಲ ನಮ್ಮನ್ನು ಒಂದು ಅಕ್ಕ ತಂಗಿಯ ಥರ ಟ್ರೀಟ್ ಮಾಡ್ತಾರೆ. ನಮ್ದು ಏನೇ ಕಷ್ಟ ಇದ್ದರೂ ಫಸ್ಟ್ ಮುಂದೆ ಬಂದು ಕೇಳೋಂಥ ವ್ಯಕ್ತಿ ಅಂದರೆ ರಾಜಣ್ಣ ಸರು. ಈಗ ರಾಜಣ್ಣ ಸರ್ ಗೆದ್ದಿದ್ದಾರೆ ಅಂದರೆ ಎಲ್ಲ ಲೇಡೀಸ್ ಕೂಡ ಪ್ರೇಯರ್ ಕೂಡ ಮಾಡಿಬಿಟ್ಟಿದ್ದಾರೆ. 2ನೇ ಸಲ ಗೆದ್ದಿದ್ದಾರೆ? 3ನೇ ಟರ್ಮ್ ಸರ್ ಗೆದ್ದಿರೋದು. 2ನೇ ಸಾರಿ ಗೆದ್ದಿರೋದು. ನಿಜ ಎಲ್ಲ ಹೆಣ್ಮಕ್ಳು ಕೇಳ್ತಾ ಇರೋದೇನು ರಾಜಣ್ಣ ಸರ್ ಬಗ್ಗೆ ನಾವು ಪ್ರೇಯರ್ ಕೂಡ ಮಾಡ್ತಾ ಇದ್ದೀವಿ. ಸರ್ ಬರಬೇಕು, ಅವ್ರು ಸರ್ ಗೆದ್ದರೆ ನಾವು ಗೆದ್ದಂಗೆ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ಸರ್. ಅದಕ್ಕೆ ರಾಜಣ್ಣ ಸರ್ ನಮ್ಮೆಲ್ಲರಿಗೂ ತೋರಿಸಿರೋ ಒಂದು ಸಪೋರ್ಟು. ಅದಕ್ಕೆ ಸರ್ ಇನ್ನೂ ಬರಬೇಕು ಅಂತಲೇ ಮನಸ್ಪೂರ್ವಕವಾಗಿ ನಾವು ಎಲ್ಲರೂ ಖುಷಿ ಪಡ್ತಾ ಇದ್ದೀವಿ. ಲಕ್ಷ್ಮೀ ದೇವಿ ಅಂತ. ಎಲೆಕ್ಷನಲ್ಲೂ ನಾವು ಅವ್ರ ಜೊತೆಗೆ ಸಹಾಯಕ್ಕೆ ಅಂತ ಇದ್ವಿ. ಆದರೆ ಇವತ್ತು ನಾವೇ ಗೆದ್ದಿರೋ ಅಷ್ಟು ಖುಷಿ ನಮಗಾಗಿದೆ. ಅವ್ರ ಹೆಸರಲ್ಲೇ ಅಣ್ಣ ಇರೋದ್ರಿಂದ ಇಲ್ಲಿ ಮಹಿಳೆಯರಿಗೆ ಎಲ್ಲರಿಗೂ ಅಣ್ಣನಾಗಿ ನಿಂತು ಅವ್ರು ಅಷ್ಟೇ ಸಹಕಾರ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಬಾರ್ ಕೌನ್ಸಿಲ್ಗೆ ಯಾರೇ ಬಂದರೂ ಅವ್ರ ಕೆಲಸ ಆಗದೆ ಹೋಗಿರೋ ಇತಿಹಾಸವೇ ಇಲ್ಲ ರಾಜಣ್ಣ ಸರ್ ಇಂಥ ಮೊದಲಿನ ಟರ್ಮಲ್ಲೂ. ಇನ್ನಂತರೂ ಬಿಡಿ, ಇದು ಒಳ್ಳೆ ಸದಾವಕಾಶ ಎಲ್ಲರಿಗೂ. ಎಸ್ಪೆಷಲಿ ಈಗೇನು ಎನ್ರೋಲ್ಮೆಂಟಿಗೆ ಅಂತ ಹೊಸಬ್ರು ಬರ್ತಾ ಇದ್ದಾರಲ್ಲ ಅಡ್ವೊಕೇಟ್ಸು, ಅವರಿಗಂತರೂ ಇಟ್ಸ್ ಅ ವೆರಿ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ ಅಷ್ಟೇ ಚೆನ್ನಾಗಿ ಗೈಡ್ ಮಾಡ್ತಾರೆ, ಎನ್ರೋಲ್ಮೆಂಟ್ ಮಾಡಿಸಿ ಕೊಡ್ತಾರೆ. ಸೊ ಎಲ್ಲರೂ ನಿಮ್ಮ ಬದುಕನ್ನ ಸರ್ ಮಾಡಿಸ್ಕೊಟ್ಟದಂತಲ್ಲಿ ಚೆನ್ನಾಗಿ ನಿಮ್ಮ ಬದುಕನ್ನ ಕಟ್ಕೊಳ್ಳಿ, ಅವ್ರ ಸಹಾಯವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು? ನನ್ನ ಹೆಸರು ಗೌರಿ.